ವಾಲ್ಮೀಕಿ ಭವನದ ಹಿಂದೆ ಭಾಳಷ್ಟು ನಮ್ಮ ಸಮಾಜದ ಎಲ್ಲ ಹಿರಿಯ ಮುಖಂಡರುಗಳು ಎಲ್ಲ ಯುವಕರು ಶ್ರಮದಾನ ಇದೆ. ಇಲ್ಲೇನು ಕಾಂಗ್ರೆಸ್ ಕುಮಾರ್ ರಾಜನಾಯಕರು ಇನ್ನೊಬ್ಬರು ಅಲ್ಲ, ನಿಮ್ಮೆಲ್ಲರ ಒಗ್ಗಟ್ಟಿನಿಂದ ಈ ಒಂದು ಕಾರ್ಯಕ್ಕೆ ನಾಂದಿ ತಗೋದು. ನಾನು ಬಹುಶಃ ನಮ್ಗೆ ಹೇಳೋದೇನಪ್ಪ ಅಂದರೆ, ನಮ್ಮ ಒಗ್ಗಟ್ಟಿನ ಪ್ರದರ್ಶನ ನಾರಾಯಣಗೌಡರು ಮನಸ್ಸನ್ನು ಗೆದ್ದು ನಾರಾಯಣಗೌಡರು 1.5 ಕೋಟಿ ಹಣವನ್ನು BJP ಗೌರ್ಮೆಂಟ್ನಲ್ಲಿ ಹಾಕಿದ್ರು. ಈಗ 1.5 ಕೋಟಿ ಒಂದು ಸ್ಟೇರು ಮತ್ತು ಮೇಲ್ಗಡೆ 1% ಮಾತ್ರ ಕಾಮಗಾರಿ ಆಗೋದಕ್ಕಿದೆ. ನಾನಿವತ್ತು ಈ ವಿಡಿಯೋ ಮಾಡೋ ಉದ್ದೇಶ, ಮತ್ತೆ ನಾವು 2018-19 ರಿಲೀಸ್ ಮಾಡೋದಂಥ ಹಣ 2ನೇ ಕಂತು ಇವತ್ತು ರಿಲೀಸಾಗಿ ಕಾರ್ಯ ನಡೀತಾ ಇದೆ, ಕೆಲಸ ನಡೀತಾ ಇದೆ. ಇದಿಷ್ಟಕ್ಕೆ 100 ಕೂಡ ಸಾಲವಿಲ್ಲ. ಕನಿಷ್ಠ ಇನ್ನೂ 1.5 2 ಕೋಟಿ ರೂಪಾಯಿ ಈ ಒಂದು ಬಿಲ್ಡಿಂಗು ಕಂಪ್ಲೀಟ್ ಆಗಬೇಕು ಅಂದರೆ ಬೇಕಾಗ್ತದೆ. ನಮ್ಮಲ್ಲಿರ್ತಕ್ಕಂಥ ಯಾವುದೇ ರಾಜಕೀಯ ಪಕ್ಷದಲ್ಲಿ ನನ್ನ ಅಭ್ಯಂತರ ಇಲ್ಲ, ಯಾವ ಪಾರ್ಟಿನಲ್ಲಾರ ಇರು, ಆದರೆ ಸಮುದಾಯ ಅಂತ ಬಂದಾಗ, ಸಮಾಜ ಅಂತ ಬಂದಾಗ ತಾವು 100 ಕೂಡ ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕು. ಹಾಗಾಗಿ ಇದು ತುಂಬ ನೆಲಗುದಿಗೆ ಬಿದ್ದಿರೋದ್ರಿಂದ ಈ ತಾಲೂಕಲ್ಲಿ ಒಬ್ಬೊಬ್ಬರು ಒಂದೊಂದು ಪಾರ್ಟಿ, ಒಬ್ಬೊಬ್ಬರು ಒಂದೊಂದು ಹೆಸರಿನಲ್ಲಿ ಅಧ್ಯಕ್ಷರುಗಳು ಮಾಡಿಕೊಂಡ್ರೆ ಈ ಸಮಾಜಕ್ಕೆ ಯಾವ ಉಪಯೋಗ ಮಾಡೋಕ್ಕೆ ಸಾಧ್ಯ ಇಲ್ಲ. ಇನ್ಮೇಲಾದರೂ ಕೂಡ ಈ ತಾಲೂಕಿನಲ್ಲಿ ನಾವು ವಾಲ್ಮೀಕಿ ಸಮಾಜದವರು ಒಗ್ಗಟ್ಟಾಗಿರಬೇಕು ಅಂತೇಳಿ ನಾನು ಕಳಕಳಿ ಮನವಿ. ಆ ಒಂದು ಕಾರಣದಿಂದ ನಮ್ಮ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಜನಾಯಕ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಮಾಡಿದ್ವಿ ಐದಿನಲ್ಲಿ. ಅವ್ರ ನೇತೃತ್ವದ ಒಂದು ಅಭಿಪ್ರಾಯನ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ವ್ಯಕ್ತಪಡಿಸಿದ್ದಾರೆ. ಗುರುವಾರ 28ನೇ ತಾರೀಕು ಇದೇ ವಾಲ್ಮೀಕಿ ಭವನದ ಕಟ್ಟಡದಲ್ಲೇ ಒಂದು ಸಭೆ ಮಾಡಿ ಇಡೀ ತಾಲೂಕಲ್ಲಿರ್ತಕ್ಕಂಥ ನಮ್ಮೆಲ್ಲ ಸಮಾಜವನ್ನು ಒಗ್ಗೂಡಿಸಿ ಈ ಒಂದು ಸಮಾಜಕ್ಕೆ ಶಕ್ತಿ ಬರುವಂಥ ಕೆಲಸ ಮಾಡಬೇಕಾದ್ರಿಂದ ಈಗಿರ್ತಕ್ಕಂಥ ಸಂಘದ ಅಭಿವೃದ್ಧಿ ಮಾಡಬೇಕು. ತಾಲೂಕು ಮಟ್ಟದಿಂದ ಹೋಬಳಿ ಮಟ್ಟದವರೆಗೂ ಪದಾಧಿಕಾರಿಗಳನ್ನ ನೇಮಕ ಮಾಡಬೇಕು ಅಂತೇಳಿ ಒಮ್ಮತದಿಂದ ತೀರ್ಮಾನ ಆಗಿದೆ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರಲಿ, ತಾವು ಮುಕ್ತವಾಗಿ 28ನೇ ತಾರೀಕು ಗುರುವಾರ ದಿನ ಇಲ್ಲಿಗೆ ಬನ್ನಿ. ಇಲ್ಲಿ ಮುಕ್ತವಾಗಿ ಚರ್ಚೆ ಮಾಡಿ ಈ ತಾಲೂಕಿನ ಭವಿಷ್ಯಕ್ಕಾಗಿ, ಈ ಸಮಾಜದ ಉಳಿವಿಗಾಗಿ, ನಮ್ಮನ್ನೇ ನಂಬಿಕೊಂಡಿರ್ತಕ್ಕಂಥ ಹಳ್ಳಿಗಾಡಿನಲ್ಲಿ ತುಂಬ ಅನಕ್ಷರಸ್ಥರು ಬಡವರಿದ್ದಾರೆ. ಅವ್ರಿಗೆ ನ್ಯಾಯ ಕೊಟ್ಟ ಕಾರಣ ಕೂಡ ನಾವು ಒಗ್ಗಟ್ಟಾಗಿರ್ತಕ್ಕಂಥ ಅನಿವಾರ್ಯತೆ ಇರೋದ್ರಿಂದ ನೀವು 28ನೇ ತಾರೀಕು ದಯವಿಟ್ಟು ಬನ್ನಿ, ಮುಕ್ತ ಚರ್ಚೆ ಮಾಡೋಣ. ಅಲ್ಲಿ ಇಡೀ ತಾಲೂಕಿನ ಪರವಾಗಿ ಎಲ್ಲ ಪದಾಧಿಕಾರಿಗಳನ್ನು ಹೊರತಾಗಿ ಆಯ್ಕೆ ಮಾಡಿ ನಮ್ಮ ಸಮಾಜವನ್ನು ಗಟ್ಟಿಗೊಳಿಸೋದಕ್ಕೆ, ನಮ್ಮ ಸಮಾಜವನ್ನು ಒಗ್ಗೂಡಿಸೋದಕ್ಕೆ ಯಾರು ಆಸಕ್ತರಿದ್ದಾರೆ ಅವರಿಗೆ ಜವಾಬ್ದಾರಿ ಕೊಟ್ಟು ಈ ಸಂಘವನ್ನು ಮುನ್ನಡೆಸೋದಕ್ಕೆ ತೀರ್ಮಾನ ಮಾಡಬೇಕಾದ್ರಿಂದ ಎಲ್ಲರೂ ಒಮ್ಮತದಿಂದನೇ ಈ ತೀರ್ಮಾನ ಮಾಡಿ ಒಂದು ಡೇಟ್ ಫಿಕ್ಸ್ ಆಗಿರೋದನ್ನು ಎಲ್ಲರೂ ಅವರವರು ವಾಲಂಟಿಯರ್ಸ್ ಆಗಿ ನಾವು ಹೇಳ್ತೀವಿ, ನೀವು ಹೇಳಿ ನಾವು ಕರ್ತರ್ತೀವಿ ಅಂತ ಹೇಳಿ ಒಂದು ತೀರ್ಮಾನ ಆಗಿದೆ. ಹಾಗಾಗಿ ನಾನು ಕೂಡ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನಪ್ಪ ಅಂದರೆ, 28ನೇ ತಾರೀಕು ಎಲ್ಲ ಹಳ್ಳಿಗಳಿಂದ ನಮ್ಮ ಸಮಾಜದವರು ತಾವು ಮತ್ತು ಟೌನು ಮತ್ತು ಹೊಸಲ್ಲಿ ಸೇರ್ಕೊಂಡಂಗೆ ತಾವು ಈ ಒಂದು ಸಮುದಾಯ ಭವನಕ್ಕೆ ಬನ್ನಿ. ನೀವೆಲ್ಲರೂ ಬಂದರೆ 100 ಕೂಡ ಒಂದು ವರ್ಷದಲ್ಲಿ ಈ ಒಂದು ಬಿಲ್ಡಿಂಗನ್ನು 100% ಪೂರ್ಣ ಪ್ರಮಾಣದಲ್ಲಿ ಇದನ್ನು ನವೀಕರಣ ಮಾಡಿಸಿ ನಾವು ಶುಭ ಸಮಾರಂಭಗಳಿಗೆ, ನಮ್ಮಲ್ಲಿ ಭಾಳಷ್ಟು ಬಡವರಿದ್ದಾರೆ, ಅವ್ರಿಗೆ ಶುಭ ಸಮಾರಂಭಗಳಿಗೆ ನಾವು ಇದಕ್ಕೆ ಅವಕಾಶ ಮಾಡಿಕೊಡ್ಬೋದು. ಅದು ಮಾಡಬೇಕು ಅಂದರೆ ನೀವು ರಾಜಕಾರಣವನ್ನು ಹೊರತುಪಡಿಸಿ ನೀವು ಪ್ರಾಮಾಣಿಕವಾಗಿ ನಮ್ಮ ಸಮಾಜದ, ನಮ್ಮ ಜನಾಂಗಕ್ಕೆ ಏನಾದರೂ ನಾವು ಸಹಾಯ ಮಾಡ್ಬೋದಾ ಅನ್ನೋ ನಿರೀಕ್ಷೆಯಲ್ಲಿ ಮಾತ್ರ ಬಂದರೆ ಮಾತ್ರ ಅದು ಸಾಧ್ಯ. ನೀವು JDS ಅಲ್ಲಿ, ಕಾಂಗ್ರೆಸ್ ಅಲ್ಲಿ ಇರಿ, BJP ಇರಿ, ನಮ್ಮ ಅಭ್ಯಂತರ ಏನಿಲ್ಲ. ಇಲ್ಲಿ ಬರೋರು ಈ ಸಮಾಜಕ್ಕೆ ಏನಾದ್ರು ಮಾಡಬೇಕು ಅನ್ನೋಂಗಿದ್ರೆ 100 ಕೂಡ ಶಾಂತಿಕರ್ತನೆ ಬನ್ನಿ. ಎಲ್ಲೋ TNT ಕೂತ್ಕೊಂಡು, ಎಲ್ಲೋ ಹೋಟೆಲ್ ಕೂತ್ಕೊಂಡು, ಎಲ್ಲೋ ಬಾರ ಕೂತ್ಕೊಂಡು ಮಾತಾಡಿದ್ರೆ ನಮ್ಮ ಸಮಾಜದ ಸಮಸ್ಯೆ ಬಗೆಹರಿಯಿಲ್ಲ. ನಾವು ಇಲ್ಲಿವರೆಗೆ ಬಂದಿದ್ದೀವಿ, ಇನ್ನು ಮುಂದಿಗೆ ಭಾಳಷ್ಟು ಯುವಕರಿದ್ದಾರೆ, ಅವರು ಹೇಳ್ಕೊಂಡು ಹೋಗಲಿ ನಮ್ಮ ಸಮಾಜನ. ದಯವಿಟ್ಟು ನಾನು ಜಾಸ್ತಿ ಮಾತಾಡ್ತಿಲ್ಲ. ಅವತ್ತು 28ನೇ ತಾರೀಕಲ್ಲಿ ಮಾತಾಡೋಣ, ನಿಮ್ಮ ಸಮಕ್ಷ ಮನೆ ಮಾತಾಡೋಣ. ಬೇರೆ ಸಮಸ್ಯೆ ಇದ್ದರೂ ಮುಕ್ತವಾಗಿ ಮಾತಾಡೋಣ. ನೀವು ಯಾರು ಈ ತಾಲೂಕಿನಲ್ಲಿ ಜವಾಬ್ದಾರಿ ಹೊರ್ತೀನಿ ಅಂತೀರಿ, ಅವ್ರಿಗೆ ಆ ಜವಾಬ್ದಾರಿಯನ್ನು ಕೊಡೋದಕ್ಕೆ ಈ ತಾಲೂಕು ವಾಲ್ಮೀಕಿ ನಾಯಕರ ಸಂಘ ತಾಲೂಕು ಕಮಿಟಿ ಸಿದ್ಧವಾಗೈತೆ. ನೀವು ಮುಕ್ತವಾಗಿ ಯಾರು ನಮ್ಮ ಸಮಾಜದ ಕೆಲಸ ಮಾಡ್ತೀನಿ ಅಂತೀರಿ ಅವರೆಲ್ಲರೂ ಕೂಡ ಆಸಕ್ತಿಯಿಂದ ಬರಬೇಕು ಅಂತ ಹೇಳ್ತಾ, ಈ ಒಂದು ಬಿಲ್ಡಿಂಗನ್ನು
ಇನ್ನು ಆದಷ್ಟು ಬೇಗ ನವೀಕರಣ ಮಾಡೋದಕ್ಕೆ ಸರ್ಕಾರದ ಜೊತೆ ಮಾತುಕತೆ ಮಾತಾಡಬೇಕಾಗಿರೋದ್ರಿಂದ ಅಲ್ಲಿ ನಮ್ಮಲ್ಲಿ ಭಾಳಷ್ಟು ಬಲಾಢ್ಯ ಸಚಿವರಿದ್ದಾರೆ, ರಾಜಕಾರಣಿಗಳಿದ್ದಾರೆ. ಅವರ ಒಂದು ಮನವೊಲಿಸಿ ಉಳ್ಕೊಂಡಿರ್ತಕ್ಕಂಥ ಹಣವನ್ನು ಬಿಡುಗಡೆ ಮಾಡಿಸೋದು ಅಥವಾ ತರುವಂಥ ಕಾರ್ಯಕ್ರಮ ಆಗಬೇಕಾಗಿರೋದ್ರಿಂದ ಈ ಒಂದು ಮುಂದಿನ 28ನೇ ತಾರೀಕು ಸಭೆ ತುಂಬ ಅನಿವಾರ್ಯ, ತುಂಬ ಮುಖ್ಯವಾಗಿರೋದ್ರಿಂದ ತಾವು ಅನ್ಯತಾ ಭಾವನೆ ನೆಗ್ಲೆಕ್ಟ್ ಮಾಡ್ದೇ ದಯವಿಟ್ಟು ತಾವು ಬರ್ತೀರಾ ಬನ್ನಿ ಅಂತ ಹೇಳ್ತಾ ನಾವು ಇಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿ ನಮಗೂ ಕೂಡ ಆಸೆ ಇದೆ, ನಾವು ಬದುಕಿದಾಗಲೇ ಇದು ಪೂರ್ಣ ಪ್ರಮಾಣದಲ್ಲಿ ನಿರ್ಮಾಣ ಆಗಲಿ ಅಂತೇಳಿ ಅದು ತಾವೆಲ್ಲ ಕೈ ಜೋಡಿಸಿ ಅಂತ ಹೇಳ್ತಾ ನಾನು ಮುಂದಿನ 28ನೇ ತಾರೀಕು ತಮಗೋಸ್ಕರ ನಾವೆಲ್ಲರೂ ಕೂಡ ಕಾಯ್ತಿರ್ತೀವಿ. ತಾವು ಬನ್ನಿ, ತಮ್ಮ ಜೊತೆ ಬೇರೆಯವ್ರನ್ನ ಕರ್ಕೊಂಬನ್ನಿ ಅಂತ ಹೇಳ್ತಾ ನಾನು ತಮ್ಮಲ್ಲಿ ವಿನಂತಿ ಮಾಡಿ ಮಾತು ಮುಗಿಸ್ತೀನಿ. ನಮಸ್ಕಾರ.